ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಲೋಕ ಜನಶಕ್ತಿ ಪಕ್ಷ ರಾಯಚೂರು ಜಿಲ್ಲಾ ಘಟಕದಿಂದ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಪಕ್ಷದ ಕ್ರಿಯಾಶೀಲ ಜಿಲ್ಲಾಧ್ಯಕ್ಷರಾದ ಅಲ್ಲಂಪಾಡು ಗೋಪಾಲ್ ರೆಡ್ಡಿ ಅವರ ನೇತೃತ್ವದಲ್ಲಿ ಮೆರವಣಿಗೆ ಮೂಲಕ ತೆರಳಿದ ಪದಾಧಿಕಾರಿಗಳು ವಿಮೋಚನೆಯ ಹರಿಕಾರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಹೂಮಾಲೆ ಹಾಕಿ ಗೌರವಿಸಿದರು. ಜಿಲ್ಲಾಧ್ಯಕ್ಷರಾದ ಎ ಗೋಪಾಲ್ ರೆಡ್ಡಿ ಅವರು ಮಾತನಾಡಿ, ಕಲ್ಯಾಣ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ದೊರಕಲು ಪಟೇಲ್ ಅವರ ಕೊಡುಗೆ ದೊಡ್ಡದಿದೆ. ಅವರು ಗೃಹ ಮಂತ್ರಿಯಾಗಿದ್ದಾಗ ಸೈನ್ಯ ತಂದಿಟ್ಟ ಕಾರಣ ನಿಜಾಂ ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಸೇರಿತು. ಇದಕ್ಕಾಗಿ ಈ ಪ್ರಾಂತದ ಜನ ಸ್ವಾತಂತ್ರ್ಯ ಚಳುವಳಿಯ ಮಾದರಿಯಲ್ಲೇ 1.5 ವರ್ಷ ಹೆಚ್ಚಿನ ಹೋರಾಟ ನಡೆಸಬೇಕಾಯಿತು ಎಂದರು. ನಿಜಾಂ ಆಡಳಿತ ವಿರುದ್ಧ ಹೋರಾಡಿ ಮಡಿದ ವೀರರ ಸ್ಮರಣೆ ಮಾಡಿದರು. ನಮಗೆ ಸ್ವಾತಂತ್ರ್ಯ ದೊರಕಿದ ಈ ಐತಿಹಾಸಿಕ ದಿನವನ್ನು ಎಲ್ಲರೂ ಸ್ಮರಿಸಬೇಕು ಎಂದರು. ಹಿಂದುಳಿದ ಈ ಪ್ರಾಂತಕ್ಕೆ ಬರೀ ಕಲ್ಯಾಣ ಎಂದು ಹೆಸರು ಇಟ್ಟರೆ ಸಾಲದು, ಅಭಿವೃದ್ಧಿಗೆ, ಶಿಕ್ಷಣ, ಉದ್ಯೋಗ ಸೃಷ್ಟಿಗೆ ಸರ್ಕಾರ ಕ್ರಮಗಳು ಜರುಗಿಸಲು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಗೋಪಾಲ್ ರೆಡ್ಡಿ ಅವರು ಮತ್ತು ಕಿಸಾನ್ ಘಟಕದ ಜಿಲ್ಲಾಧ್ಯಕ್ಷರಾದ ಬಂಗಿ ಮುನ್ರೆಡ್ಡಿ, ಕಾನೂನು ಘಟಕ ಅಧ್ಯಕ್ಷರಾದ ಶೇಖರ್ ಗೌಡ, ಜಿತೇಂದ್ರ ಕುಮಾರ್, ನವೀನ್ ರೆಡ್ಡಿ, ಹಂಪಯ್ಯ ಮತ್ತು ಇನ್ನೂ ಅನೇಕ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷ ತಿಮ್ಮಪ್ಪ ಮೇಸ್ತ್ರಿ ಉಪಸ್ಥಿತರಿದ್ದರು.